ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತೊಂದು ಮಜಲಿಗೆ ಹೊರಳ್ತಾ ಇದೆ. ಇತ್ತೀಚೆಗಷ್ಟೇ ಹೆಜ್ಬುಲ್ಲಾ ಸಂಘಟನೆ ನೆತನ್ಯಾಹು ಮನೆ ಮೇಲೆ ಡ್ರೋನ್ ದಾಳಿ ನಡೆಸಿತು. ಅಲ್ಲಿ ನೆತನ್ಯಾಹು ಅವರನ್ನು ಮುಗಿಸುವ ಸಂಚು ಬಹಿರಂಗಗೊಳಿತು. ಇದಾದ ಒಂದು ದಿನಕ್ಕೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧಗೊಂಡಿದ್ದ ಬಗ್ಗೆ ಅಮೆರಿಕದ ಬೇಹುಗಾರಿಕಾ ಇಲಾಖೆ ಸಂಗ್ರಹಿಸಿದ್ದ ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಅನಧಿಕೃತವಾಗಿ ಬಹಿರಂಗಗೊಂಡಿದೆ. ಇದು ಅಮೆರಿಕ ಹಾಗೂ ಇಸ್ರೇಲ್ನ ನಡೆಯನ್ನು ಜಗತ್ತಿನ ಮುಂದಿಟ್ಟಿರೋದಷ್ಟೇ ಅಲ್ಲದೆ ಅಮೆರಿಕಾದಲ್ಲಿ ಕೂಡ ಕಡತಗಳು ಅನಧಿಕೃತವಾಗಿ ಬಿಡುಗಡೆ ಆಗುತ್ತವೆ. ಅಮೆರಿಕದ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ಗೂ ಸೇಫ್ಟಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಇಸ್ರೇಲ್ ಯಾಹ್ಯಾ ಸಿನ್ವರ್ ಹೇಗೆ ಟನಲ್ಗಳನ್ನೇ ತನ್ನ ಅಡ್ಡ ಮಾಡಿಕೊಂಡಿದ್ದ ಅನ್ನೋದನ್ನು ತೋರಿಸುವ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದು ಇದು ಹಮಾಸ್ನ ಟನಲ್ ನೆಟ್ವರ್ಕ್ನ ಕರಾಳ ಮುಖವನ್ನು ಬಿಚ್ಚಿಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಇಸ್ರೇಲಲ್ಲಿ? ಮಧ್ಯಪ್ರಾಚ್ಯ ಇನ್ನೆಷ್ಟು ದಿನ ಹೀಗೆ ಸಂಘರ್ಷ ಪೀಡಿತವಾಗಿರುತ್ತೆ? ಕಳೆದೊಂದು ವರ್ಷದಿಂದ ನಡೀತಿರೋ ಸಂಘರ್ಷ ಇರಾನ್ವರೆಗೆ ವಿಸ್ತರಿಸಿ ಅಲ್ಲಿ ಖಮೇನಿಯ ಆಡಳಿತವನ್ನು ಅಂತ್ಯಗೊಳಿಸಲಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಗಾಜಾ ನಡುವಿನ ಸಂಘರ್ಷ ಈಗ ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯ ಅನ್ನೋ ಥರ ಬದಲಾಗಿದೆ. ಅದರಲ್ಲೂ ಇರಾನ್ ಹಾಗೂ ಪ್ರಾಕ್ಸಿಗಳ ವಿರುದ್ಧ ಇಸ್ರೇಲ್ ರಣಭೀಕರ ದಾಳಿಯನ್ನು ಮುಂದುವರೆಸಿದೆ. ಇದರಿಂದ ಇಸ್ರೇಲ್ನ ಮೇಲೆ ಕೂಡ ಸಾಕಷ್ಟು ಡ್ರೋನುಗಳು, ರಾಕೆಟ್ಗಳು ಹಾರಿ ಬರ್ತಾ ಇವೆ. ಅದರಲ್ಲಿ 99% ದಾಳಿಗಳನ್ನು ಇಸ್ರೇಲ್ ನ್ಯೂಟ್ರಲೈಸ್ ಮಾಡ್ತಾ ಇದೆ. ಇನ್ನು 1% ರಾಕೆಟ್ಗಳು ಹಾಗೂ ಡ್ರೋನುಗಳು ಇಸ್ರೇಲ್ಗೆ ಅಪ್ಪಳಿಸ್ತಾ ಇದ್ದು ಅದರಿಂದ ಒಂದಷ್ಟು ಹಾನಿಗಳು ಕೂಡ ಸಂಭವಿಸ್ತಾ ಇವೆ. ಗಾಜಾದ ಹಮಾಸ್, ಲೆಬನಾನ್ನ ಹೆಜ್ಬುಲ್ಲಾ, ಯಮನ್ನ ಹೌತಿಗಳು, ಇರಾಕ್ನಿಂದ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫೋರ್ಸ್, ಸಿರಿಯಾದಿಂದ ಕುದ್ಸ್ ಫೋರ್ಸ್ ಹಾಗೂ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಹೀಗೆ 6 ಕಡೆಗಳಿಂದಲೂ ಶತ್ರುಗಳಿಂದ ಆವರಿಸಲ್ಪಟ್ಟಿರುವ ಇಸ್ರೇಲ್ ಏಕಕಾಲಕ್ಕೆ 6 ಫ್ರಂಟ್ ವಾರ್ಗೆ ಮುಂದಾಗಬೇಕಾಗಿ ಬಂದಿದೆ. ಇನ್ನು ಇಸ್ರೇಲ್ ಒಂದು ಕಡೆಯಿಂದ ಶತ್ರುಗಳ ದಮನ ಕಾರ್ಯವನ್ನು ಮಾಡ್ತಾ ಇದೆ. ಗಾಜಾನ ಹೆಚ್ಚು ಕಡಿಮೆ ಪುಡಿ ಮಾಡಿದೆ. ಈಗ ಲೆಬನಾನ್ ಮೇಲೆ ಇಸ್ರೇಲ್ನ ದಾಳಿ ತೀವ್ರವಾಗ್ತಾ ಇದೆ. ಇಸ್ರೇಲ್ನ ಹೈಫಾ ನಗರ ಹಾಗೂ ನೆತನ್ಯಾಹು ಮನೆ ಮೇಲೆ ನಡೆದ ರಾಕೆಟ್ ದಾಳಿಗೆ ಪ್ರತಿಯಾಗಿ ಬೈರೂತ್ ಸೇರಿದ ಹಾಗೆ ಲೆಬನಾನ್ನ ನಾನಾ ನಗರಗಳ ಮೇಲೆ ಏಕಕಾಲಕ್ಕೆ ದಾಳಿಗಳು ನಡೆದಿವೆ ಮತ್ತು ಅಲ್ಲೆಲ್ಲ ಸ್ಫೋಟದ ಸದ್ದು ಕೇಳಿಸಿದ್ದು ಬೈರೂತ್ ಹಾಗೂ ದಕ್ಷಿಣ ಲೆಬನಾನ್ನ ಸಾಕಷ್ಟು ನಗರ ಪಟ್ಟಣಗಳು ಬೆಂಕಿಯಿಂದ ಆವೃತವಾಗಿವೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳ ಆರ್ಥಿಕ ಮೂಲಗಳೇನಿವೆ ಅವೆಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಇಸ್ರೇಲ್ ಅಬ್ಬರಿಸಿದೆ. ಇದೇ ಸಂದರ್ಭದಲ್ಲಿ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 87ಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ. ಹಾಗೆ ಇಸ್ರೇಲ್ನ ಸೇನಾ ಕಮಾಂಡರ್ ಒಬ್ಬರು ಕೂಡ ಗಾಜಾದ ಜಬಾಲಿ ನಿರಾಶ್ರಿತ ಶಿಬಿರದ ಬಳಿ ನಡೆದ ಮುಖಾಮುಖಿ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಯೋಧನನ್ನ ಇಸ್ರೇಲ್ ನ್ಯಾಷನಲ್ ಹೀರೋ ಅಂತ ಡಿಕ್ಲೇರ್ ಮಾಡಿದೆ. ಇನ್ನು ಇಸ್ರೇಲ್ ಮಾಡ್ತಾ ಇರೋ ದಾಳಿಯಲ್ಲಿ ಸಾಕಷ್ಟು ಅಮಾಯಕರು ಕೂಡ ಸಾವಿಗೀಡಾಗ್ತಾ ಇದ್ದಾರೆ. ಅಕ್ಟೋಬರ್ 7, 2023 ಶುರುವಾದ ಈ ಸಂಘರ್ಷ ಈಗಾಗಲೇ 1 ವರ್ಷವನ್ನು ಪೂರ್ಣಗೊಳಿಸಿದೆ. ಇದು ಮುಂದೆ ಕೂಡ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇವೆ. ಇದಕ್ಕೆ ಪುಷ್ಟಿ ಕೊಡ್ತಾ ಇರೋದು ಅಮೆರಿಕಾದಿಂದ ಬಹಿರಂಗವಾಗಿರುವ ಇಸ್ರೇಲ್ಗೆ ಸಂಬಂಧಪಟ್ಟ ಒಂದಷ್ಟು ದಾಖಲೆಗಳು. ಗೆಳೆಯರೆ, ಕಳೆದ 2 ದಿನಗಳ ಹಿಂದೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಒಂದು ಬಹುದೊಡ್ಡ ಸುದ್ದಿ ಹರಡೋದಕ್ಕೆ ಶುರುವಾಯಿತು. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಹಳಷ್ಟು ಸಿದ್ಧತೆಗಳನ್ನು ನಡೆಸಿದೆ ಅನ್ನೋ ಸುದ್ದಿಯನ್ನು ಇರಾನ್ ಪರವಾಗಿದ್ದ ಟೆಲಿಗ್ರಾಮ್ ಚಾನಲ್ಗಳು ಹರಿದಾಡಿಸೋದಕ್ಕೆ ಶುರು ಮಾಡಿದ್ವು. ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಡಾಕ್ಯುಮೆಂಟುಗಳನ್ನು ಕೂಡ ಅಲ್ಲಲ್ಲಿ ಹರಿಬಿಡಲಾಯಿತು. ಆ ಡಾಕ್ಯುಮೆಂಟುಗಳಲ್ಲಿ 2 ಕ್ಲಾಸಿಫೈಡ್ ಡಾಕ್ಯುಮೆಂಟುಗಳು ಕೂಡ ಇದ್ವು. ನಿಮಗೆ ಗೊತ್ತಿರಲಿ, ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಅಂದರೆ ರಹಸ್ಯ ದಾಖಲೆಗಳು ಅಂತ. ಅವು ರಾಷ್ಟ್ರೀಯ ಭದ್ರತೆ, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಅತಿ ಸೂಕ್ಷ್ಮ ವಿಷಯಗಳಾಗಿರುತ್ತವೆ. ಒಂದಷ್ಟು ದಿನಗಳ ಕಾಲ ಯಾವುದೇ ದೇಶ ಕೂಡ ಅಂಥ ದಾಖಲೆಗಳನ್ನು ರಹಸ್ಯವಾಗಿ ಇಟ್ಟುಕೊಂಡಿರುತ್ತೆ. ಅದನ್ನು ಡಿಕ್ಲಾಸಿಫೈ ಮಾಡೋವರೆಗೆ ಅದು ಸಾಮಾನ್ಯ ವ್ಯಕ್ತಿಗಳಿಗೆ, ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಅಂಥ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಹರಿದಾಡೋದಕ್ಕೆ ಶುರುವಾದವು. ಅವು ಅಮೆರಿಕಾಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಆಗಿದ್ವು. ಪೆಂಟಗಾನ್ ಅಂದರೆ ಅಮೆರಿಕಾದ ಭದ್ರತಾ ಕಚೇರಿಗೆ ಸಂಬಂಧಪಟ್ಟ ಆ ವರದಿಯಲ್ಲಿ ಏನಿದೆ ಅನ್ನೋ ಕುತೂಹಲ ಸಾಕಷ್ಟು ಜನಕ್ಕೆ ಶುರುವಾಯಿತು. ಆ ಕುತೂಹಲ ಹೆಚ್ಚಾದಷ್ಟು ಅವು ಸರ್ಕ್ಯುಲೇಟ್ ಆಗೋದು, ವೈರಲ್ ಆಗೋದು ಕೂಡ ಹೆಚ್ಚಾಗ್ತಾ ಹೋಯಿತು. ಇನ್ನು ಆ ವರದಿಯಲ್ಲಿ ಅಕ್ಟೋಬರ್ 15 ಮತ್ತು 16ನೇ ತಾರೀಕಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಇತ್ತು. ಇಸ್ರೇಲ್ ಏರ್ಫೋರ್ಸ್ ಕಂಟಿನ್ಯೂಸ್ ಪ್ರಿಪರೇಷನ್ ಫಾರ್ ಸ್ಟ್ರೈಕ್ ಆನ್ ಇರಾನ್ ಅನ್ನೋದು ಒಂದು ದಾಖಲೆಯ ತಲೆಬರಹ. ಅಂದರೆ ಇದು ಇಸ್ರೇಲಿನ ಬಗ್ಗೆ ಅಮೆರಿಕಾದ ಗೂಢಚರ ಮಾಹಿತಿಗೆ ಸಂಬಂಧಪಟ್ಟ ವರದಿಯೊಂದಾಗಿತ್ತು. ಅಲ್ಲಿ ಇಸ್ರೇಲ್ ತನ್ನ ಮೇಲೆ ನಡೆದ 200ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನೋದನ್ನು ವಿವರಿಸುವ ವರದಿ ಅದು. ಇಸ್ರೇಲ್ನ ವಾಯುಪಡೆ ಅಲ್ಲಿ ಯುದ್ಧಾಭ್ಯಾಸವನ್ನು ಆರಂಭಿಸಿತ್ತಂತೆ. ಅದರಲ್ಲೂ ಏರ್ ಟು ಏರ್ ಫ್ಯೂಯಲ್ ರೀಫಿಲ್ಲಿಂಗ್ ಅನ್ನು ಅವರು ಅಭ್ಯಾಸ ಮಾಡಿದ್ರಂತೆ. ಈ ಯುದ್ಧಾಭ್ಯಾಸ ಇರಾನ್ ವಿರುದ್ಧವೇ ನಡೀತಾ ಇತ್ತು ಅಂತ ಆ ವರದಿ ಪರೋಕ್ಷವಾಗಿ ಹೇಳ್ತಾ ಇತ್ತು. ಇಲ್ಲಿ ಏರ್ ಟು ಏರ್ ಫ್ಯೂಯಲ್ ರೀಫಿಲ್ಲಿಂಗ್ ಇದೆಯಲ್ಲ, ಇದು ಅಕ್ಕಪಕ್ಕದ ದೇಶಗಳ ಮೇಲೆ ದಾಳಿ ಮಾಡೋದಕ್ಕಾದ್ರೆ ಇಸ್ರೇಲ್ಗೆ ಅಗತ್ಯನೇ ಬೀಳೋದಿಲ್ಲ. ಯಾಕೆಂದ್ರೆ ಲೆಬನಾನ್ನ ಹೆಜ್ಬುಲ್ಲಾ ಆಗಲಿ, ಪಕ್ಕದ ಗಾಜಾದಲ್ಲಿನ ಹಮಾಸ್ ಮೇಲಾಗಲಿ ದಾಳಿ ಮಾಡಬೇಕು ಅಂದರೆ ಇಸ್ರೇಲ್ನ ಯುದ್ಧ ವಿಮಾನಗಳು ತುಂಬ ದೂರ ಹೋಗಬೇಕಾದ ಅಗತ್ಯ ಇರೋದಿಲ್ಲ. ಹೀಗಾಗಿ ಏರ್ ಟು ಏರ್ ರೀಫಿಲ್ಲಿಂಗ್ನ ಅವಶ್ಯಕತೆ ಅವರಿಗೆ ಬೀಳೋದಿಲ್ಲ. ಆದರೆ ಇಸ್ರೇಲ್ನಿಂದ 2000 ಕಿಲೋಮೀಟರ್ ದೂರದಲ್ಲಿನ ಇರಾನ್ ಮೇಲೆ
ದಾಳಿ ಮಾಡಬೇಕು ಅಂದ್ರೆ ಒಂದು ಅವರಿಗಲ್ಲಿ ಏರ್ ಬೇಸ್ಗಳ ಅಗತ್ಯ ಇರುತ್ತೆ. ಇರಾನ್ನ ಸಮೀಪ ಎಲ್ಲಾದರೂ ಏರ್ ಬೇಸ್ ಇದ್ದು ಅಲ್ಲಿ ಇಸ್ರೇಲ್ ತನ್ನ ಯುದ್ಧ ವಿಮಾನಗಳನ್ನು ಇಳಿಸಿ ಫ್ಯೂಲಿಂಗ್ ಅಂದ್ರೆ ಅದಕ್ಕೆ ಬೇಕಾದ ಇಂಧನವನ್ನು ತುಂಬಿಸಿಕೊಂಡು ಆ ನಂತರ ಹಾರಿ ಇರಾನ್ ಮೇಲೆ ದಾಳಿ ಮಾಡುವ ಅಥವಾ ದಾಳಿಯ ನಂತರ ವಾಪಸ್ಸು ಬರುವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕಲ್ಲಿ ಸಾಧ್ಯ ಆಗುತ್ತೆ. ಹಾಗೆ ಏರ್ ಬೇಸ್ಗಳು ಏರ್ ಸ್ಟ್ರಿಪ್ಗಳು ಇಲ್ಲ ಅಂದಾಗ ಆ ಯುದ್ಧ ವಿಮಾನಗಳಿಗೆ ಏರ್ ಟು ಏರ್ ಅಂದರೆ ಗಾಳಿಯಲ್ಲಿರುವಾಗಲೇ ಇಂಧನವನ್ನು ತುಂಬುವ ವ್ಯವಸ್ಥೆಯನ್ನು ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಇಲ್ಲಿ ಇಸ್ರೇಲ್ ಏರ್ ಟು ಏರ್ ರಿಫ್ಯೂಯಲಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿಕೊಳ್ತು ಅಂತ ಅಂದು ಕೂಡಲೇ ಅವರು ಇರಾನ್ ಮೇಲೆ ಯುದ್ಧ ವಿಮಾನಗಳ ಮೂಲಕ ದಾಳಿಯನ್ನ ಮಾಡಿಸುವ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದು ಅಮೆರಿಕಾದ ಬೇಹುಗಾರಿಕಾ ಇಲಾಖೆ ಕೊಟ್ಟ ವರದಿಯಲ್ಲಿನ ಸಾರಾಂಶ. ಗೆಳೆಯರೆ, ಇಲ್ಲಿ ಕೇವಲ ಯುದ್ಧಾಭ್ಯಾಸದಿಂದ ಮಾತ್ರ ಅಲ್ಲಿ ದಾಳಿ ನಡೆಯುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಭಾರತ ಕೂಡ ಮೆಡಿಟರೇನಿಯನ್ ಸಮುದ್ರದಲ್ಲಿ ಯುದ್ಧಾಭ್ಯಾಸ ಮಾಡುತ್ತೆ, ಅರೇಬಿಯಾ ಸಮುದ್ರದಲ್ಲಿ ಯುದ್ಧಾಭ್ಯಾಸ ಮಾಡುತ್ತೆ, ದಕ್ಷಿಣ ಚೀನಾ ಸಾಗರದಲ್ಲಿ ಕೂಡ ಭಾರತದ ಯುದ್ಧ ನೌಕೆಗಳು ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗುತ್ತವೆ. ಹಾಗೆ ಅಮೆರಿಕ ಕೂಡ ಈ ಎಲ್ಲ ಕಡೆಗಳಲ್ಲೂ ಯುದ್ಧಾಭ್ಯಾಸ ಮಾಡ್ತಾ ಇರುತ್ತೆ. ಹಾಗಂತ ಅಮೆರಿಕ ಅಥವಾ ಭಾರತಗಳು ಸೇರಿ ಚೀನಾದ ಮೇಲೋ, ಭಾರತ ಇರಾನ್ ಜೊತೆಗೆ ಮಾಡುವ ಯುದ್ಧಾಭ್ಯಾಸದ ಮೂಲಕ ಪಾಕಿಸ್ತಾನದ ಮೇಲೋ, ಟರ್ಕಿ ಮೇಲೋ ಅಥವಾ ಮತ್ತೊಂದು ದೇಶದ ಮೇಲೋ ಯುದ್ಧ ಮಾಡಿಬಿಡುತ್ತೆ ಅಂತಲ್ಲ. ಯುದ್ಧಾಭ್ಯಾಸಗಳನ್ನು ಎಲ್ಲ ದೇಶಗಳು ಆಗಾಗ ಮಾಡ್ತಲೇ ಇರುತ್ತವೆ. ಆದರೆ ಅಮೆರಿಕಾದ ಅಧ್ಯಕ್ಷ ಜೋ ಬಿಡನ್ಗೆ ಈ ಬಗ್ಗೆ ಪೆಂಟಗಾನ್ ಒಂದು ಮಾಹಿತಿಯನ್ನು ಕೊಡ್ತಂತೆ. ಆ ಮಾಹಿತಿ ಸಿಕ್ಕ ಸಂದರ್ಭದಲ್ಲಿ ಬಿಡನ್ ಜರ್ಮನಿ ಪ್ರವಾಸದಲ್ಲಿದ್ದರು. ಆಗ ತಮ್ಮ ರಕ್ಷಣಾ ಅಧಿಕಾರಿಗಳನ್ನು ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸೋದಕ್ಕೆ ಸಿದ್ಧತೆ ನಡೆಸ್ತಾ ಇರೋದು ನಿಜಾನ ಅಂತ ಬಿಡನ್ ವಿಚಾರಿಸಿದ್ರಂತೆ. ಅದಕ್ಕೆ ಆ ಅಧಿಕಾರಿ ಎಸ್ ಅಂತ 2 ಬಾರಿ ಹೇಳಿದರು ಅನ್ನೋ ಆ ಘಟನೆ ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರಿಂದ ಅಮೆರಿಕಾಗೆ ಇಸ್ರೇಲ್ನ ಪ್ರತಿ ನಡೆಯ ಬಗ್ಗೆ ಕೂಡ ಗೊತ್ತಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅಮೆರಿಕಾದಿಂದ ಅನಧಿಕೃತವಾಗಿ ಬಿಡುಗಡೆಯಾಗಿರುವ ದಾಖಲೆಯಲ್ಲಿ ಇಸ್ರೇಲ್ನ ಫುಲ್ ಪ್ಲಾನ್ ಏನಾದರೂ ವಿರೋಧಿಗಳಿಗೆ ಸಿಕ್ಕಿಬಿಡ್ತಾ ಅನ್ನೋದು. ಆದರೆ ಇದರ ಬಗ್ಗೆ ಹೆಚ್ಚಿನ ದಾಖಲೆಗಳು ಟೆಲಿಗ್ರಾಮಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ಅವುಗಳ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ಮಾತ್ರ ಓಡಾಡ್ತಾ ಇವೆ. ಒಂದು ವೇಳೆ ಇಸ್ರೇಲ್ನ ಪ್ಲಾನ್ ಏನಾದರೂ ಸಂಪೂರ್ಣವಾಗಿ ಶತ್ರುಗಳಿಗೆ ಲಭ್ಯ ಆಗಿಬಿಟ್ಟಿದ್ರೆ ಅಲ್ಲಿಗೆ ಆ ಪ್ಲಾನನ್ನು ಇಸ್ರೇಲ್ ಕೈ ಬಿಡಬೇಕಾಗಿ ಬರುತ್ತೆ ಅಥವಾ ಆ ಪ್ಲಾನ್ ತಲೆ ಕೆಳಗಾಗುತ್ತೆ. ಹೀಗಾಗಿ ಅಲ್ಲಿ ಇಸ್ರೇಲ್ ಮತ್ತೊಂದು ತಂತ್ರವನ್ನು ರೂಪಿಸುವ ಅಗತ್ಯ ನಿರ್ಮಾಣ ಆಗುತ್ತೆ. ಇದು ಇಸ್ರೇಲ್ಗೆ ಹೊಸ ತಲೆನೋವನ್ನು ತಂದೊಡ್ಡಬಹುದು ಅಂತ ಕೆಲವರು ಭಾವಿಸ್ತಾ ಇದ್ದಾರೆ. ಇನ್ನು ಎರಡನೆಯದು, ಡಾಕ್ಯುಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರ ಹಾಕದೇ ಇದ್ರೂ ಹೊರಬಿದ್ದ ದಾಖಲೆಯಲ್ಲಿ ಕೂಡ ಇಸ್ರೇಲ್ನ ಮುಂದಿನ ಕಾರ್ಯತಂತ್ರ ತಿಳಿದು ಬರ್ತಾ ಇದೆ. ಅದು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಸೊ ಇಂಥದ್ದೊಂದು ಗೌಪ್ಯ ಮಾಹಿತಿ ಇದ್ದಕ್ಕಿದ್ದಂತೆ ಅಮೆರಿಕಾದಿಂದ ಹೊರಬಿತ್ತು ಅಂದ್ರೆ ಪೆಂಟಗಾನ್ನ ಕಚೇರಿಯಲ್ಲೇ ಯಾರೋ ಗೂಢಚರರು ಈ ಕೃತ್ಯವನ್ನ ಮಾಡಿರಬೇಕು ಅಥವಾ ಪೆಂಟಗಾನ್ನಲ್ಲಿ ಅಮೆರಿಕಾದ ಸದ್ಯದ ಆಡಳಿತದ ವಿರೋಧಿಗಳು ಅಥವಾ ಇಸ್ರೇಲ್ ವಿರೋಧಿಗಳು ಯಾರೋ ಕೂತ್ಕೊಂಡು ಈ ದಾಖಲೆಗಳನ್ನು ರಿಲೀಸ್ ಮಾಡಿರಬೇಕು ಅನ್ನೋ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇವೆ. ಈ ಬಗ್ಗೆ ಅಮೆರಿಕ ಹೆಚ್ಚಿನ ತನಿಖೆಗಳಿಗೆ ಮುಂದಾಗ್ತಾ ಇದೆ. ಗೆಳೆಯರೆ, ಸದ್ಯದ ಮಾಹಿತಿ ಪ್ರಕಾರ ಪೆಂಟಗಾನ್ನಿಂದ ಆ ದಾಖಲೆಗಳು ರಿಲೀಸ್ ಆಗೋದಕ್ಕೆ ಅಲ್ಲಿನ ಕಿರಿಯ ಶ್ರೇಣಿಯ ಅಧಿಕಾರಿಗಳು ಯಾರೋ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವರು ಮಾಡಿದ ಎಡವಟ್ಟಿನಿಂದ ಈಗ ಅಮೆರಿಕಾಗೆ ಕೆಟ್ಟ ಹೆಸರು ಬರ್ತಾ ಇದೆ. ಹೀಗಾಗಿ ಅಮೆರಿಕ ಆ ಅಧಿಕಾರಿಯ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದು ಅಲ್ಲಿ ಬೇರೆ ಯಾವುದಾದ್ರೂ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಬಗ್ಗೆ ಕೂಡ ಅಮೆರಿಕಾದ ಅಧಿಕಾರಿಗಳು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಈ ವಿಷಯವನ್ನು ಅಮೆರಿಕ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾಗಿರೋದು ಯಾಕೆ ಅನ್ನೋದಕ್ಕೆ ಕೂಡ ಒಂದಷ್ಟು ಕಾರಣಗಳಿಲ್ಲಿವೆ. ಇದು ಅಮೆರಿಕಾದಲ್ಲಿ ಚುನಾವಣೆಗಳು ನಡೀತಿರೋ ಸಂದರ್ಭ. ಇನ್ನು 20 ದಿನಗಳಿಗೆ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಅಮೆರಿಕಾದ ಪೆಂಟಗಾನ್ನಿಂದ ರಹಸ್ಯ ದಾಖಲೆಯೊಂದು, ಅದು ಇಸ್ರೇಲಿಗೆ ಸಂಬಂಧಪಟ್ಟ ದಾಖಲೆಯೊಂದು ರಿಲೀಸ್ ಆಗ್ತಾ ಇದೆ ಅಂದರೆ ಅದರ ಹಿಂದೆ ರಾಜಕೀಯ ಉದ್ದೇಶಗಳು ಇಲ್ಲ ಅಂತ ಹೇಳೋದಕ್ಕೆ ಕೂಡ ಬರೋದಿಲ್ಲ. ಈ ದಾಖಲೆಗಳ ಬಿಡುಗಡೆಯಿಂದ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಅದರ ಬಿಡುಗಡೆಯ ಹಿಂದೆ ಡೆಮೊಕ್ರೆಟಿಕ್ಕರ ಕೈವಾಡ ಇರಬಹುದು, ಅಥವಾ ಡೆಮೊಕ್ರೆಟಿಕ್ಕರಿಗೆ ನಷ್ಟ ಆಗುತ್ತೆ ಅನ್ನೋದಾದರೆ ಇಸ್ರೇಲ್ ಅಥವಾ ರಿಪಬ್ಲಿಕನ್ ಪಕ್ಷದ ಬೆಂಬಲಿಗರು ಆ ದಾಖಲೆಗಳ ಬಿಡುಗಡೆಯ ಹಿಂದೆ ಇರುವ ಸಾಧ್ಯತೆ ಇರುತ್ತೆ ಅನ್ನೋದು ಅಮೆರಿಕಾದ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಈ ದಾಖಲೆಗಳು ಬಹಿರಂಗಗೊಂಡ ಬಗ್ಗೆ ಇಸ್ರೇಲ್ ಇದುವರೆಗೆ ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇದು ಅಮೆರಿಕಾದ ಭದ್ರತೆಯ ವಿಚಾರ. ಇರಾನ್ ಇಸ್ರೇಲ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಡಾಕ್ಯುಮೆಂಟ್ಸ್ ರಿಲೀಸ್ ಆಗಿವೆ ಅನ್ನೋದಾದರೆ ಅಮೆರಿಕಾಗೆ ಸಂಬಂಧಪಟ್ಟ ಇನ್ನಷ್ಟು ವಿಷಯಗಳು ಕೂಡ ರಿಲೀಸ್ ಆಗಬಹುದು. ಹೀಗಾಗಿ ಅಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿರೋದು ಅಮೆರಿಕ. ಅವರು ಅದನ್ನು ಮಾಡ್ತಾರೆ ಅನ್ನೋ ನಿಟ್ಟಲ್ಲಿ ಇಸ್ರೇಲ್ ಸುಮ್ಮನಾಗಿದೆ. ಅವರು ಸದ್ಯಕ್ಕೆ ಗಾಜಾದ ಮೇಲಿನ ದಾಳಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ. ಇಸ್ರೇಲ್ ಸುಮ್ಮನಾಗಿದೆ. ಜೊತೆಗೆ
ಜೊತೆಗೆ ಆ ದಾಖಲೆಗಳು ಬಿಡುಗಡೆಯಾಗಿರೋದ್ರಿಂದ ನಮಗೆ ಯಾವ ನಷ್ಟನೂ ಇಲ್ಲ, ನಮ್ಮ ಯಾವ ರಹಸ್ಯವೂ ಸೋರಿಕೆಯೂ ಆಗಿಲ್ಲ ಅನ್ನೋ ಥರದ ಸಂದೇಶವೊಂದನ್ನು ಕೊಡುವ ಪ್ರಯತ್ನವನ್ನ ಇಲ್ಲಿ ಇಸ್ರೇಲ್ ಮಾಡ್ತಾ ಇದೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಇಸ್ರೇಲ್ ಕೂಡ ಅಮೆರಿಕಾನ ಸಂಪೂರ್ಣವಾಗೇನು ನಂಬೋದಕ್ಕೆ ಹೋಗೋದಿಲ್ಲ. ಅಮೆರಿಕಾದಿಂದ ಒಂದಷ್ಟು ಲಾಭಗಳನ್ನ ಇಸ್ರೇಲ್ ಮಾಡ್ಕೊಳ್ಳುತ್ತೆ ಅನ್ನೋದು ನಿಜ. ಅಮೆರಿಕಾದಿಂದ ಆಯುಧಗಳನ್ನ ಇಸ್ರೇಲ್ ತರಿಸ್ಕೊಳ್ಳುತ್ತೆ. ಅಮೆರಿಕಾ ಜೊತೆ ಇಸ್ರೇಲಿಗೆ ರಕ್ಷಣಾ ಒಪ್ಪಂದಗಳಿವೆ. ಅಮೆರಿಕ ಹಾಗೂ ಇಸ್ರೇಲ್ ನಡುವೆ ಒಂದಷ್ಟು ಆಯುಧಗಳ ಜಂಟಿ ತಯಾರಿಕಾ ಒಪ್ಪಂದಗಳಿವೆ. ಅಮೆರಿಕಾದಲ್ಲಿನ ಯಹೂದಿಗಳು ಅಲ್ಲಿನ ಸರ್ಕಾರಗಳನ್ನು ನಿಯಂತ್ರಿಸ್ತಾರೆ. ಇಸ್ರೇಲಿಗೆ ಸಂಬಂಧಪಟ್ಟ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅಮೆರಿಕಾದಲ್ಲಿ ಯಾವುದೇ ಸರ್ಕಾರದ ಆಡಳಿತ ಇದ್ರೂ ಆ ಸರ್ಕಾರಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಶಕ್ತಿ ಅಲ್ಲಿನ ಯಹೂದಿಗಳಿಗಿದೆ. ಇದೆಲ್ಲ ನಿಜ. ಹಾಗಂತ ಇಸ್ರೇಲ್ ಸಂಪೂರ್ಣವಾಗಿ ಅಮೆರಿಕಾನ ನಂಬುತ್ತೆ ಅಂತಾಗ್ಲಿ, ಅಮೆರಿಕಾದ ಮೇಲೆ ಡಿಪೆಂಡ್ ಆಗಿದೆ ಅಂತಾಗ್ಲಿ, ಯಾವುದೇ ಕೆಲಸವನ್ನ ಮಾಡೋ ಮೊದಲು ಅಮೆರಿಕಾಗೆ ಹೇಳಿ ಅವರ ಅಪ್ಪಣೆಯನ್ನ ಪಡ್ಕೊಂಡು ಮಾಡುತ್ತೆ ಅಂತಾಗ್ಲಿ ಅಲ್ಲ. ಇಸ್ರೇಲ್ ತನ್ನ ಶತ್ರುಗಳ ವಿರುದ್ಧ ಮಾಡೋ ದಾಳಿಯನ್ನು ತುಂಬಾ ಕಾನ್ಫಿಡೆನ್ಷಿಯಲ್ ಆಗೇ ಇಡುತ್ತೆ ಮತ್ತು ಅವರು ಏನು ಹೇಳ್ತಾರೆ ಅದಕ್ಕೆ ತದ್ವಿರುದ್ಧವಾದದ್ದನ್ನು ಮಾಡ್ತಾರೆ. ಎಷ್ಟೋ ಬಾರಿ ಅಮೆರಿಕಾದ ಗಮನಕ್ಕೆ ತಾರದೆ ಕೂಡ ಅವರು ಸಾಕಷ್ಟು ದಾಳಿಗಳನ್ನು ಮಾಡಿದ್ದೂ ಇದೆ, ಅಮೆರಿಕಾದ ಆದೇಶಗಳನ್ನು ಉಲ್ಲಂಘಿಸಿದ್ದು ಕೂಡ ಇದೆ. ಹೀಗಾಗಿ ಅಮೆರಿಕಾದ ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಒಂದು ರಿಲೀಸ್ ಆಯಿತು ಅಂದ ಕೂಡಲೇ ಅದರ ಬಗ್ಗೆ ಇಸ್ರೇಲ್ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ. ಇನ್ನು ಇರಾನ್ ವಿರುದ್ಧದ ದಾಳಿ. ಇರಾನ್ ಮೇಲೆ ನಾವು ದಾಳಿ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋ ವಿಷಯನ ಇಸ್ರೇಲ್ ಸಾಕಷ್ಟು ದಿನಗಳ ಹಿಂದೆಯೇ ಬಹಿರಂಗಪಡಿಸಿತ್ತು ಮತ್ತು ಅಕಸ್ಮಾತ್ ಇಸ್ರೇಲ್ ದಾಳಿ ಮಾಡೋದೇ ಆದರೆ ಇರಾನಿನ ಆರ್ಥಿಕ ಮೂಲಗಳನ್ನು ನಾಶ ಮಾಡುವ ನಿಟ್ಟಲ್ಲಿ ದಾಳಿಗಳನ್ನು ಮಾಡುತ್ತೆ ಅನ್ನೋದು ಇರಾನ್ಗೆ ಕೂಡ ಗೊತ್ತಿರೋ ವಿಷಯನೇ. ಹೀಗಾಗಿ ಇಲ್ಲಿ ಇಸ್ರೇಲ್ ಒಂದು ಸಮರಾಭ್ಯಾಸವನ್ನ ಮಾಡ್ತು ಅಂತಾಗ್ಲಿ, ಏರ್ ಟು ಏರ್ ರಿಫ್ಯೂಯಲಿಂಗ್ ಕೆಪಾಸಿಟಿಯನ್ನು ಚೆಕ್ ಮಾಡಿಕೊಳ್ತು ಅನ್ನೋದನ್ನಾಗ್ಲಿ, ಅಥವಾ ಇಸ್ರೇಲ್ ದಾಳಿಗೆ ಸಿದ್ಧವಾಗ್ತಾ ಇದೆ ಅನ್ನೋ ವಿಷಯ ಆಗಲಿ ಅಮೆರಿಕಾದ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಗಳು ಹೊರಬೀಳೋದ್ರಿಂದ ತಿಳ್ಕೋಬೇಕಾದ ಅಗತ್ಯ ಅಂತೂ ಏನೂ ಇರೋದಿಲ್ಲ. ಈ ದಾಖಲೆಗಳು ಹೊರಬಿದ್ದ ಬಗ್ಗೆ ಇಸ್ರೇಲ್ ದೊಡ್ಡ ಮಟ್ಟದ ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗ್ತಾ ಇಲ್ಲ. ಅವರು ಇದನ್ನ ಕೂಡ ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವ ಮತ್ತು ಅಮೆರಿಕಾದ ಮೇಲೆ, ಅಮೆರಿಕಾದ ಆಡಳಿತದ ಮೇಲೆ ಒತ್ತಡ ಹೇರೋ ನಿಟ್ಟಲ್ಲಿ ಈ ಘಟನೆಯನ್ನ ಬಳಸಿಕೊಳ್ಳುವ ಅವಕಾಶಗಳಲ್ಲಿ ಇರುತ್ತವೆ. ಇನ್ನು ಇದೆಲ್ಲದರ ನಡುವೆ ಕೂಡ ಇಸ್ರೇಲ್ ಗಾಜಾದ ಮೇಲಿನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ಹೊಸದಾಗಿ 22 ಮಂದಿಯಲ್ಲಿ ಸಾವಿಗೀಡಾಗಿದ್ದಾರೆ. ಈ ದಾಳಿಗಳ ನಡುವೆನೆ ತಾನು ಗಾಜಾನ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದು ಯಾಕೆ ಅನ್ನೋದನ್ನ ಜಗತ್ತಿಗೆ ತೋರಿಸೋದಕ್ಕೆ ಇಸ್ರೇಲ್ನ IDF ಒಂದು ವಿಡಿಯೋನ ರಿಲೀಸ್ ಮಾಡಿದೆ. ಆ ವಿಡಿಯೋ ಏನು ಅನ್ನೋದನ್ನ ಒಂದು ಸ್ವಲ್ಪ ನೀವೇ ನೋಡ್ಬಿಡಿ. ಎಸ್, ಈ ವಿಡಿಯೋದಲ್ಲಿರೋದು ಗಾಜಾದ ಹಮಾಸ್ ನಾಯಕನಾಗಿದ್ದ ಯಾಹ್ಯಾ ಸಿನ್ವರ್. ಅವನು ಕಳೆದ ವರ್ಷ ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲಿನ ದಾಳಿಗೆ ಮೊದಲೇ ಈ ಬಿಲದೊಳಗೆ ಆವುತಿಟ್ಟುಕೊಂಡಿದ್ದ. ಅಲ್ಲಿ ಅವನ ಇಡೀ ಕುಟುಂಬನೇ ಇತ್ತು. ನೆಲದ ಆಳದಲ್ಲಿ ನಿರ್ಮಾಣಗೊಂಡ ಬಿಲಗಳಲ್ಲಿ ಅಡಗಿ ಕೂತು ತನ್ನ ಸುರಕ್ಷತೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನೂ ಅಲ್ಲವನು ಮಾಡಿಕೊಂಡು ಸಂಸಾರ ಸಮೇತ ಟನಲ್ ಹಾಗೂ ಬಂಕರ್ಗಳಲ್ಲಿ ಕೂತ್ಕೊಂಡು ಇಸ್ರೇಲ್ ಮೇಲೆ ತನ್ನ ಅನುಚರರ ಮೂಲಕ, ಹಮಾಸ್ ಉಗ್ರರ ಮೂಲಕ ಈ ಯಾಹ್ಯಾ ಸಿನ್ವರ್ ದಾಳಿ ಮಾಡಿಸಿದ್ದ. ಇನ್ನು ಗಾಜಾದ ಟನಲ್ ವ್ಯವಸ್ಥೆ ಇದೆಯಲ್ಲ, ಅದು ತುಂಬಾ ಅಪಾಯಕಾರಿಯಾಗಿತ್ತು, ಕಾಂಪ್ಲಿಕೇಟೆಡ್ ಆಗಿತ್ತು ಅನ್ನೋದನ್ನ ಜಗತ್ತಿನ ಮುಂದಿಡುವ ನಿಟ್ಟಲ್ಲಿ ಇಸ್ರೇಲ್ ಈ ವಿಡಿಯೋನ ರಿಲೀಸ್ ಮಾಡಿದೆ. ಇಂಥ ಬಂಕರ್ಗಳೊಳಗೆ ಯಾಹ್ಯಾ ಸಿನ್ವರ್ ಅಡಗಿ ಕೂತಿದ್ದ ಅನ್ನೋ ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಇಸ್ರೇಲ್ ಬಂಕರ್ಗಳ ಮೇಲೆ ಕೂಡ ದಾಳಿ ಮಾಡ್ತು. ಆದರೆ ಪ್ರತಿ ಬಾರಿಯೂ ಯಾಹ್ಯಾ ಸಿನ್ವರ್ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಮೊನ್ನೆ ಟೆಲ್ ಸುಲ್ತಾನಾದಲ್ಲಿ ನಡೆದ ಅಚಾನಕ್ ದಾಳಿಯೊಂದರಲ್ಲಿ ಯಾಹ್ಯಾ ಸಿನ್ವರ್ನನ್ನ ಇಸ್ರೇಲ್ ಹೊಡೆದು ಹಾಕಿತು. ಅದಾದ 3 ದಿನಗಳಲ್ಲಿ ಯಾಹ್ಯಾನ ಬಂಕರ್ ವಿಜುವಲ್ಸ್ ಅನ್ನ IDF ಬಿಡುಗಡೆ ಮಾಡಿದೆ. ಇನ್ನು ಈ ಎಲ್ಲ ಬೆಳವಣಿಗೆಗಳಿವೆಯಲ್ಲ, ಇವುಗಳ ಪರಿಣಾಮ ಖಂಡಿತ ಅಮೆರಿಕಾದ ಚುನಾವಣೆಗಳ ಮೇಲಂತೂ ಆಗತ್ತೆ. ಡೆಮೊಕ್ರೆಟಿಕ್ ಪಕ್ಷ ವಲಸಿಗರು, ಮುಸ್ಲಿಮರು ಹಾಗೂ ಸೆಕ್ಯುಲರ್ ಮತಗಳನ್ನು ನಂಬಿಕೊಂಡು ಕೂತಿದೆ. ಅವರಿಗೆ ಗಾಜಾ ಮೇಲಿನ ದಾಳಿ, ಲೆಬನಾನ್ ಮೇಲಿನ ದಾಳಿಗಳನ್ನು ತಕ್ಷಣ ನಿಲ್ಲಿಸಿ ಅಲ್ಲೊಂದು ಕದನ ವಿರಾಮವನ್ನು ಘೋಷಣೆ ಮಾಡಿಸಿ ಒಂದು ಸಂಧಾನವನ್ನು ನಾವು ಮಾಡಿಸಿದ್ವಿ, ನಮ್ಮ ಅವಧಿಯಲ್ಲಿ ನಮ್ಮ ಪ್ರಯತ್ನದ ಮೂಲಕ ಅಲ್ಲೊಂದು ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಆಯಿತು, ಅಮೆರಿಕ ತನ್ನ ದೊಡ್ಡಣ್ಣನ ಜವಾಬ್ದಾರಿಯನ್ನು ನಿಭಾಯಿಸ್ತು ಅನ್ನೋದನ್ನು ತೋರಿಸಿಕೊಳ್ಳಬೇಕಾದ ಅಗತ್ಯ ಇದೆ. ಹೀಗಾಗಿ ಜೋ ಬಿಡನ್ ಮತ್ತವರ ಸರ್ಕಾರ ಕದನ ವಿರಾಮಕ್ಕಾಗಿ ಇಸ್ರೇಲ್ ಮೇಲೆ ಒತ್ತಡವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಆದರೆ ನೆತನ್ಯಾಹು ಮತ್ತು ಇಸ್ರೇಲಿಗೆ ಮುಂದಿನ ಬಾರಿಯೂ ಡೆಮಾಕ್ರೆಟಿಕ್ ರೇಯಲ್ಲಿ ಆರಿಸಿ ಬರುವುದು ಖಂಡಿತ ಇಷ್ಟ ಇದ್ದಂತಿಲ್ಲ. ಯಾಕೆಂದರೆ ಕಳೆದ 4 ವರ್ಷಗಳ ಜೋ ಬಿಡನ್ ಅವರ ಅವಧಿಯನ್ನು ಇಸ್ರೇಲ್ ಅದರ ಹಿಂದಿನ ಟ್ರಂಪ್ ಅವಧಿಯ ಜೊತೆಗೆ ತಾಳೆ ಹಾಕತ್ತೆ. ಟ್ರಂಪ್ ಅವಧಿಯಲ್ಲಿ ಅರಬ್ ದೇಶಗಳ ಜೊತೆ ಇಸ್ರೇಲಿಗೊಂದು ಅಬ್ರಹಾಮಿಕ್ ಟ್ರೀಟಿಯನ್ನು ಸಾಧ್ಯಗೊಳಿಸೋದ್ರಲ್ಲಿ ಟ್ರಂಪ್ ಯಶಸ್ವಿಯಾಗಿದ್ದರು.
ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ದೇಶಗಳ ನಡುವೆ ಒಂದು ಸಂಬಂಧ ಸುಧಾರಣೆಯ ಪ್ರಯತ್ನಗಳ ಹೊತ್ತು ನಡೆದಿದ್ವು. ಜೊತೆಗೆ ಜೋ ಬಿಡೆನ್ ಸರ್ಕಾರಕ್ಕಿಂತಲೂ ಹೆಚ್ಚಿನ ಸಹಾಯ ಮತ್ತು ಸಹಕಾರವನ್ನ ಹಿಂದಿನ ರಿಪಬ್ಲಿಕನ್ ಸರ್ಕಾರಗಳು ಇಸ್ರೇಲ್ಗೆ ಕೊಡ್ತಾ ಬಂದವು. ಹೀಗಾಗಿ ಇಸ್ರೇಲ್ ಮತ್ತಲ್ಲಿನ ಪ್ರಧಾನಿ ನೇತನ್ಯಾಹು, ಜೋ ಬಿಡೆನ್, ಕಮಲಾ ಹ್ಯಾರಿಸ್ ಮುಂತಾದವರ ಡೆಮಾಕ್ರೆಟಿಕ್ ಸರ್ಕಾರ ಅಮೆರಿಕಾದಲ್ಲಿ ಈ ಬಾರಿಯೂ ಗೆದ್ದು ಬರಲಿ ಅಂತ ಬಯಸೋದಿಲ್ಲ. ಸೊ ಇಸ್ರೇಲ್ ಮತ್ತು ಯಹೂದಿಗಳು ಅಮೆರಿಕಾದಲ್ಲಿ ಡೆಮಾಕ್ರೆಟಿಕರ ವಿರುದ್ಧ ಒಂದು ಜನಾಭಿಪ್ರಾಯ ಮೂಡೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಅದರ ಭಾಗವಾಗಿ ಈಗ ಬಹಿರಂಗಗೊಂಡ ದಾಖಲೆಗಳು ಕೂಡ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಡಳಿತಾರೂಢ ಡೆಮಾಕ್ರೆಟಿಕ್ಕರ ವಿರುದ್ಧ ಯಾವ ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.